ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನವರಾತ್ರಿಯ ಎಷ್ಟನೇ ದಿವಸ? ಎಂಟನೇ ದಿನ ಸ್ನೇಹಿತರೆ. ಇವತ್ತು ಹಸಿರು ಬಣ್ಣ, ನವಿಲು ಹಸಿರು ಬಣ್ಣ ಸ್ನೇಹಿತರೆ. ಇವತ್ತಿನ ದಿವಸ ಈ ಬಣ್ಣದ ವಿಶೇಷತೆ ಏನೈತಿ, ಮತ್ತ ಈ ಬಟ್ಟಿ ಹಸಿರು ಬಣ್ಣದ ಬಟ್ಟೆಯನ್ನು ಹಾಕೊಂಡ್ ಬಂದಿರಲ್ಲ, ಇದ್ರ ವಿಶೇಷತೆ ಏನೈತಿ ಎಂಬುದನ್ನು ತಿಳ್ಕೊಳ್ಳತ್ತ. ಮತ್ತ ಇವತ್ತ ಯಾವ ದೇವಿನ ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅದನ್ನು ಕೂಡ ಈ ವಿಡಿಯೋದಾಗ ವೀಕ್ಷಣೆ ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಬಂದಿರ ಮೊದಲ ಸಬ್ಸ್ಕ್ರೈಬ್ ಮಾಡಿ, ಮತ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ ನೋಡತ್ತ ಸ್ನೇಹಿತರೆ. ಇವತ್ತಿನ ದಿವಸ ಏನೈತಲ್ಲ, ನವಿಲು ಹಸಿರು ಬಣ್ಣದ ಬಟ್ಟೆ ಹಾಕೊಂಡ್ ಸ್ನೇಹಿತರೆ. ಈ ಬಟ್ಟೆಯ ವಿಶೇಷತೆ ಏನು, ಈ ಬಣ್ಣದ ವಿಶೇಷತೆ ಏನು, ಮತ್ತ ದೇವಿ ಆರಾಧನೆ ಪೂಜೆ ಅದ್ರ ಬಗ್ಗೆ ಮಾಹಿತಿ ಏನೈತಿ, ಅವಾರು ಅಪಾರು ಸಂಪೂರ್ಣ ಇದು ಮಾಡ್ತಾರ ಸ್ನೇಹಿತರೆ. ಕೇಳೋಣ ಬನ್ರಿ. ಈಗ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನೋಡ್ರಿ, ಇವತ್ತ ಶುಭ 8ನೇ ದಿನ ನವರಾತ್ರಿ, 8ನೇ ದಿನ ರೀ ಇವತ್ತ. ನೋಡ್ರಿ, ನಾವು ಈಗಾಗಲೇ 7 ದಿವಸಗಳ ನವರಾತ್ರಿನ ಆಚರಣೆ ಮಾಡಿವು. ಇದು 8ನೇ ದಿನ ಮಾಡತ್ತೀವಿ. ಇವತ್ತು 8ನೇ ದಿನ ನಾವು ಯಾವ ದೇವಿಯ ಪೂಜೆ ಮಾಡ್ಬೇಕು, ಯಾವ ಬಟ್ಟೆ ಅಂತ ಇದು ಧರಿಸ್ಬೇಕು, ದೇವಿಗೆ ಯಾವ ಬಟ್ಟೆ ಇಷ್ಟವಾದದ್ದು, ಯಾವ ಪ್ರಸಾದ ನೈವೇದ್ಯ ಅನ್ನೋದನ್ನ ನಾ ಹೇಳ್ತೇನ್ರಿ. ಇವತ್ತ ನಾವು ಮಾಡುವ ಪೂಜೆ ಮಹಾಗೌರಿ ಪೂಜೆ ಮಾಡ್ತೇವ್ರಿ. ಇದು ದುರ್ಗೆಯ 8ನೇ ಅವತಾರ ರೀ. ಮಾತಾ ಮಹಾಗೌರಿ ಬಹಳ ಶಾಂತ ಸ್ವಭಾವದವಳು ಏನ್ರಿ, ಅಗದಿ ಸುಂದರವಾಗಿ ಇದ್ದವಳು. ಈಕಿ ಪೂಜೆ ನಾವು ಮಾಡೋದ್ರಿಂದ ನಿಮ್ಮ ಎಲ್ಲರ ಮನಸ್ಸು ಅಗದಿ ಒಳ್ಳೇದಾಕತ್ರಿ. ಮತ್ ನಮಗ ಬರುವಂತ ಕಷ್ಟಗಳು ದೂರ ಆಕ್ಕವ್ರಿ. ಅದಕ್ಕೆ ಇವತ್ತ ಈಕಿ ನೈವೇದ್ಯ ಸಿಹಿ ಪದಾರ್ಥವನ್ನ ನೈವೇದ್ಯ ಮಾಡ್ತೇವ್ರಿ. ಈಕಿಗೆ ಯಾವ ಹಸಿರು ಇದು ರೀ, ಹೂವುಗಳಿಂದ ಹಸಿರು ಬಟ್ಟೆ ಪರಿಸರದ ಒಂದು ಸಂಕೇತ. ಹಸಿರು ಬಟ್ಟೆ ನಮ್ಗೆ ಶಾಂತತೆಯನ್ನು ಮತ್ತು ಸೌಹಾರ್ದತೆಯನ್ನು ತೋರ್ಸತ್ರಿ. ಅದಕ್ಕೆ ನೀವು ಕೂಡಿ ಇವತ್ತಿನ ದಿವಸ ಮಾತಾ ಮಹಾಗೌರಿಯ ಪೂಜೆ ಮಾಡಿ 8ನೇ ದಿನದ ಆಕೆ ಆಶೀರ್ವಾದ ಪಡೆಯೋರಂತ ಹೇಳ್ತೇನ್ರಿ. ಮಾತಾ ಮಹಾಗೌರಿ ದೇವಿಯು ನವ ರೂಪದಲ್ಲಿ, ನವರಾತ್ರಿಯ ರೂಪದಲ್ಲಿ ಇವಳು ಪಾರ್ವತಿಯ 8ನೇ ರೂಪ. ಬಹಳಷ್ಟು ಸುಂದರವಾಗಿರುವಂತ ಶಾಂತ ಸ್ವಭಾವದ ತೇಜಸ್ಸನ್ನು ಹೊಂದಿರುವಂತ ರೂಪವನ್ನು ಹೊಂದ್ಯಾಳ ಇವರು. ದೇವಿ ನಮಗೆಲ್ಲರಿಗೆ ಪೂಜೆ ಮಾಡುವುದರಿಂದ, ಈ ದೇವಿಯನ್ನು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿಯನ್ನ ನೆಲೆಸ್ತತಿ. ಹಸಿರು ಬಣ್ಣದ ಸಂಕೇತ ಶಾಂತಿಯ ಸಂಕೇತ, ಸಮೃದ್ಧಿಯ ಸಂಕೇತ, ಬೆಳವಣಿಗೆಯ ಸಂಕೇತ. ಈ ದೇವಿ ಹಸಿರು ಹೂವುಗಳನ್ನ ಮತ್ತು ಸಿಹಿ ಪದಾರ್ಥ ನೈವೇದ್ಯ ಮಾಡುವುದರಿಂದ ನಾವು ಈ ದೇವಿಯ ಪಾತ್ರಕ್ಕೆ ನಾವು ಕಾರಣರಾಗ್ತೀವಿ. ಆ ನಂತರ ಅವಳನ್ನ ಸ್ವಚ್ಛಂದವಾಗಿರುವಂತ ಶುದ್ಧತೆಯ ಮನಸ್ಸಿನಿಂದ ನಾವು ಆ ದೇವಿಯನ್ನ ಪೂಜೆ ಮಾಡಿ ಆ ದೇವಿಯ ಕೃಪೆಗೆ ಕಾರಣಕರ್ತರಾಗೋಣ, ಪಾತ್ರರಾಗೋಣ. ಅವಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಎಲ್ಲರೂ ವೃದ್ಧಿ ಆಗ್ಲಿ, ಬೆಳವಣಿಗೆ ಆಗ್ಲಿ ಅಂತ ಹೇಳಿ ಆಶಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ ಕಮೆಂಟ್ ಮಾಡ್ರಿ. ಮತ್ತ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ರ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾ ಬರ್ತೀವತ್ತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಜೈ ಮಾತಾದಿ. ಓಂ ನಮಃ ಶಿವಾಯ.